ಜೈ ಶ್ರೀರಾಮ್. ಇಂದಿನ ಈ ಸುದಿನದಂದು ಅಂದು ಅಥರ್ವ ವೇದದ ಭೂಮಿ ಸೂಕ್ತದಲ್ಲಿ ಒಂದು ಸುಂದರವಾಗಿರುವಂತಹ ಮಾತನ್ನು ಹೇಳಿದ್ದಾರೆ. ಅದನ್ನು ಈಗ ತಮ್ಮ ಮುಂದೆ ಹೇಳಲಿಕ್ಕೆ ನನ್ನ ಮನಸ್ಸು ಹಾತೊರೀತಾ ಇದೆ. ಅದುವೇ ಮಾತಾ ಭೂಮಿ ಪುತ್ರೋಹಂ ಪೃಥುವ್ಯಾಹ. ಈ ಸಾಲಿನ ಅರ್ಥ ಏನು ಹೇಳಿದರೆ, ಭೂಮಿಯೇ ನನ್ನ ತಾಯಿ, ನಾನೇ ಭೂಮಿಯ ಮಗ ಎನ್ನುವುದಾಗಿ. ಈ ಸಾಲುಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಒಂದು ಕಾರಣ ಇದೆ. ಈ ಹಿಂದೆ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಎನ್ನುವಂಥ ಕವಿಗಳು ಇದೇ ಚಿಂತನೆಯನ್ನು ತನ್ನ ಮನಸ್ಸಿನಲ್ಲಿ ಗಾಢವಾಗಿ ಇಟ್ಟುಕೊಂಡು ತನ್ನ ಮಾತೃಭೂಮಿಯನ್ನು ಅಪಾರವಾಗಿ ಪ್ರೀತಿಸಿದವರು. ಹೀಗೆ ರೈಲಿನಲ್ಲಿ ಸಂಚರಿಸುವಂತಹ ಸಂದರ್ಭ ಅವರು ಕಣ್ಣಂಚಿನಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸೊಬಗನ್ನು ಸೆರೆ ಹಿಡಿತಾ ಇದ್ದಾರೆ. ಆ ಕ್ಷಣ ನನ್ನ ತಾಯ್ನಾಡಿಗೆ, ನನ್ನ ಮಾತೃಭೂಮಿಗೆ ಏನಾದರೂ ನನ್ನಿಂದ ಕೊಡುಗೆಯನ್ನು ನೀಡಬೇಕೆನ್ನುವಂಥ ಚಿಂತನೆಯ ಚಿಗುರು ಕುಡಿಯೊಡೆಯುತ್ತದೆ ಅವರ ಮನದಲ್ಲಿ. ಅದಕ್ಕೆ ಪ್ರಬಲವಾಗಿ ಅವರೊಂದಿಗೆ ಸಹಕಾರ ಕೊಟ್ಟು ನಿಂತದ್ದು ಹೇಳಿದರೆ ಅವರ ಲೇಖನಿ. ಮಾತೃಭೂಮಿಯೇ ನನ್ನ ತಾಯಿ, ಅವಳನ್ನು ಸ್ತುತಿಸುವುದೇ ನನ್ನ ಧರ್ಮ ಎನ್ನುವ ಧ್ಯೇಯವನ್ನು ಹೊತ್ತುಕೊಂಡು ಜಗದಗಲಕ್ಕೆ ಪ್ರಸಾರವಾಗಲು ವಂದೇ ಮಾತರಂ ಎನ್ನುವ ಸುಂದರವಾದ ಪ್ರಕೃತಿಯ ಸೊಬಗನ್ನು ಹೊಂದಿರುವಂತಹ ಗೀತೆ ನಮ್ಮ ಮುಂದೆ ಬರ್ತದೆ. ವಂದೇ ಮಾತರಂ ಹಾಡಿನ ಇತಿಹಾಸವನ್ನೊಮ್ಮೆ ನೋಡಿದಾಗ ನಮಗೆಲ್ಲರಿಗೂ ಮೊದಲು ಕಾಣುವಂಥದ್ದು 1875ನೇ ಇಸವಿ ನವೆಂಬರ್ 7ರಂದು ಈ ಹಾಡಿನ ರಚನೆಯಾಗುತ್ತದೆ. 1882ರಂದು ಚಟ್ಟೋಪಾಧ್ಯಾಯರು ರಚಿಸಿರುವಂತಹ ಆನಂದಮಠ ಎನ್ನುವಂತಹ ಕಾದಂಬರಿಯ ಪುಟಗಳಲ್ಲಿ ಈ ಹಾಡಿಗೂ ಸಮಕ್ಷಮಗೊಳ್ಳಲು ಅವಕಾಶ ಸಿಗುವುದು. ಮುಂದಕ್ಕೆ 1896ನೇ ಇಸವಿಯಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಚಟ್ಟೋಪಾಧ್ಯಾಯರವರ ಚಿಂತನೆಯ ಕೂಸಿಗೆ ರವೀಂದ್ರನಾಥ ಠಾಗೂರ್ ಅವರು ಧನಿಯಾಗುವರು. ಮುಂದಕ್ಕೆ 1950ರಂದು ಮಾತೃಭೂಮಿಯನ್ನು ಸ್ಮರಿಸುವಂತಹ ಈ ಹಾಡಿಗೆ ರಾಷ್ಟ್ರಗೀತೆಯ ಸ್ಥಾನಮಾನ ದೊರಕುವುದು. ನಂತರ 2025 ನವೆಂಬರ್ 7ರಂದು ಅಂದಿನಿಂದ ಇಂದಿನವರೆಗೆ ಜನರ ಕಂಠದಲ್ಲಿ ಚಿರಸ್ಥಾಯಿಯಾಗಿ ಉಳಿದಂತಹ ಸುಂದರವಾದ ವಂದೇ ಮಾತರಂ ಹಾಡಿಗೆ 150 ವರ್ಷಗಳು ಸಲ್ಲುವುದು. ಅದೇ ಸಂಭ್ರಮ ಸಡಗರದ ಪ್ರಯುಕ್ತ ತಮ್ಮೆಲ್ಲರ ಮುಂದೆ ವಂದೇ ಮಾತರಂ.